ಸ್ನೇಹಿತರೆ, ನೀವು ಯಾರು ಗಂಡಸರಿದ್ದಾರೆ ಎಲ್ಲರೂ ಕೇಳಿ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಗಂಡಸರಲ್ಲಿ 1 ml ಆಫ್ ಸೆಮೆನಲ್ಲಿ ಮಿನಿಮಮ್ ಅಂದ್ರೂ ಕೂಡ 15 ಮಿಲಿಯನ್ ಆಫ್ ಸ್ಪರ್ಮ್ ಇರಬೇಕು. ಅಥವಾ ಪರ್ ಎಜಾಕ್ಯುಲೇಷನ್ ಅಂತ ತಗೊಂಡ್ರೆ 13 into 40 ಮಿಲಿಯನ್ ಆಫ್ ಸ್ಪರ್ಮ್ ಇರಬೇಕು. ಇನ್ ಕೇಸ್ ಇದಿಲ್ಲ ಅಂತ ತುಂಬಾ ಜನ ಗಂಡಸರು ಸಫರ್ ಮಾಡ್ತಾರೆ. ಯಾರು ಗಂಡಸರಲ್ಲಿ 15 ಮಿಲಿಯನ್ ಗಿಂತ ಕಡಿಮೆ ಇರುತ್ತೋ ಅವರಿಗೆ ಬಂದ್ಬಿಟ್ಟು ಒಲಿಗೋಸ್ಪರ್ಮಿಯಾ ಅಂತ ಕರೀತಾರೆ. ಸೊ ಸೆಮೆನ್ ರಿಲೀಸ್ ಆಗುತ್ತೆ, ಬಟ್ ಅದರೊಳಗಡೆ ಸ್ಪರ್ಮ್ ಇರಲ್ಲ. ಅದನ್ನು ಅಜೋಸ್ಪರ್ಮಿಯಾ ಅಂತ ಕರೀತಾರೆ. ಈ ರೀತಿ ತುಂಬಾ ಜನ ಗಂಡಸರಿಗೆ ಈ ರೀತಿ ಪ್ರಾಬ್ಲಮ್ ಇರುತ್ತೆ. ಇದು ಡ್ಯೂ ಟು ಅವರ್ ಪೂರ್ ಲೈಫ್ ಸ್ಟೈಲ್ ಮತ್ತು ಲ್ಯಾಕ್ ಆಫ್ ಗುಡ್ ನ್ಯೂಟ್ರಿಷನ್ ಡಯಟ್ ಇಂದ. ಬಟ್ ಆದರೆ ಚಿಂತೆ ಬೇಡ, ನಾನು ನಿಮ್ಗೆ ಇದರಿಂದ ಹೇಗೆ ಹೊರಗಡೆ ಬರೋ ಅಂತ ಹೇಳ್ಕೊಡ್ತೀನಿ. 2 ವೈಟಮಿನ್ಸ್ ಬೇಕಾಗುತ್ತೆ, ವೈಟಮಿನ್ ಡಿ ಮತ್ತು ವೈಟಮಿನ್ ಸಿ. ಸೊ ವೈಟಮಿನ್ ಡಿ ಯಾವ ಫುಡ್ಡಲ್ಲಿ ನಮಗೆ ಸಿಗುತ್ತೆ ಅಂತಂದರೆ, ವೈಟಮಿನ್ ಡಿ ಬಂದು ನಮಗೆ ಡೈರಿ ಪ್ರಾಡಕ್ಟ್ಸಲ್ಲಿ ಸಿಗುತ್ತೆ ಮತ್ತು ಮೊಟ್ಟೆಯಲ್ಲಿ ವೈಟಮಿನ್ ಡಿ ಸಿಗುತ್ತೆ. ವೈಟಮಿನ್ ಸಿಗೋಸ್ಕರ ನೀವು ಆಮ್ಲನ ತೊಗೊಳ್ಬೋದು, ಸಿಟ್ರಸ್ ಫ್ರೂಟ್ಸ್ನ ತೊಗೊಳ್ಬೋದು, ಆರೆಂಜಸ್ಸು, ಲೆಮನ್ನ ತೊಗೊಳ್ಬೋದು, ಮತ್ತು ಪಪ್ಪಾಯಲ್ಲಿ ಕೂಡ ನಿಮಗೆ ವೈಟಮಿನ್ ಸಿ ಸಿಗುತ್ತೆ. ಅದರ ಜೊತೆಗೆ ಮಿನರಲ್ಸ್ ಅಂತ ತೊಗೊಂಡ್ರೆ ಜಿಂಕ್ ವೆರಿ ಇಂಪಾರ್ಟೆಂಟ್ ಮಿನರಲ್. ಜಿಂಕ್ ಬಂದು ನಮಗೆ ಮೇಜರ್ಲಿ ನಾನ್ ವೆಜ್ ಸೋರ್ಸಲ್ಲಿ ಸಿಗುತ್ತೆ. ಇಲ್ಲ ನಾನು ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಬೇಕಾದ್ರೆ ನೀವು ಬೀನ್ಸ್ ತೊಗೋಬೋದು, ಲೆಟಿಲ್ಸ್ ತೊಗೊಳ್ಬೋದು. ಗ್ರೀಕ್ ಯೋಗಟಲ್ಲಿ ನಿಮಗೆ ಜಿಂಕ್ ಸಿಗುತ್ತೆ. ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಇದು ಕೂಡ ಡಾರ್ಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಟೊಮೆಟೊಲಿ ಸಿಗುತ್ತೆ, ಬೆರೀಸಲ್ಲಿ ಸಿಗುತ್ತೆ, ಸ್ಟ್ರಾಬೆರಿ ತಿನ್ಬೋದು, ಬ್ಲೂಬೆರಿ ತಿನ್ಬೋದು. ಇದೆಲ್ಲನೂ ಕಸ್ಟಮೈಸ್ ನೀವು ಡಯಟ್ ಮಾಡಿಕೊಂಡು ನೀವು ತಿನ್ನೋದ್ರಿಂದ ನಿಮಗೆ ಖಂಡಿತ ನಿಮ್ಮ ಸ್ಪರ್ಮ್ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಬೋದು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ಗೋಸ್ಕರ ಕನ್ನಡ ಫಿಟಿ ಫೆಸ್ಟ್ನ ಫಾಲೋ ಮಾಡೋದನ್ನ ಮಾತ್ರ ಮಾಡಿಬಿಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ತುಂಬ ಜನಕ್ಕೆ ನಿಮ್ಗೆ ಯಾರು ನಿಮ್ಮ ಫ್ರೆಂಡ್ಸ್ಗೆ ಇಷ್ಟ ಆಗುತ್ತೋ ಅವ್ರು ಅಟ್ಲೀಸ್ಟ್ ಒಂದು 5 ಜನಕ್ಕೆ ಮಾತ್ರ ಈ ವಿಡಿಯೋನ ಶೇರ್ ಮಾಡಿ.